ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ. ಇವತ್ತಿನ ಬ್ಲಾಗಲ್ಲಿ ತ್ರಿಷಿಕಂಗೆ ಹೇರ್ ಕಟ್ ಮಾಡಿಸೋಣ ಅಂತ ಕರ್ಕೊಂಬಂದಿದ್ದೀವಿ. ಮಮ್ಮಿ ನನಗೆ ಹೇರ್ ಕಟ್ ಮಾಡಿಸು, ಈ ಹೇರ್ ಸ್ಟೈಲ್ ಬೋರ್ ಆಗಿದೆ ನನಗೆ ಅಂತ ಹೇಳಿದ್ಲು. ಅದರಲ್ಲೂ ಸೀತಾರಾಮ ಸೀರಿಯಲ್ನಲ್ಲಿ ಸಿಹಿಯಾಗಿ ಮಾಡ್ಕೊಂಡಿದ್ದಾಳಲ್ಲ ಹೇರ್ ಕಟ್, ಅದೇ ಟೈಪೇ ಬೇಕು ಅಂತ ಹೇಳಿ ಹಠ ಮಾಡಿದ್ಲು. ಸರಿ, ಅವಳೇ ಹೇಳಿದ್ಮೇಲೆ ನಮಗೇನು ಅಂಥೇಳಿ ನಾವು ಕರ್ಕೊಂಬಂದ್ವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಸಲೂನ್ ಇತ್ತು, ಹತ್ರ ಆಯಿತು ಅಂತ ಅಲ್ಲೇ ಕರ್ಕೊಂಡು ಹೋದ್ವಿ. ತುಂಬ ಜೋಶಲ್ಲಿ ಇದ್ಲು ಅವಳು, ಹೇರ್ ಕಟ್ ಮಾಡ್ತಾರೆ ಅಂಥೇಳಿ. ನಮಗೆ ಹೇರ್ ಕಟ್ಟಿಂಗ್ ಮಾಡಬೇಕಾದ್ರೆ ಕುತ್ಕೊಳ್ಬೇಕಾದ್ರೆ ಕಂಫರ್ಟಬಲ್ ಆಗಿರ್ತಾಳೋ ಇಲ್ಲೋ ಏನೋ ಅಂತ ಭಯ ಆಯಿತು. ಬಟ್ ಅವಳೇ ನೋಡಿ ಜೋಶಾಗಿ ಮುಂದೆ ಹೋದಳು. ನಮಗೂ ಖುಷಿ ಆಯಿತು. ಹೋದ್ಮೇಲೆ ಅಲ್ಲಿ ಹೇರ್ನ ಚೆಕ್ ಮಾಡಿದ್ರು. ಅವಳದು ಸ್ವಲ್ಪ ಡ್ರೈ ಹೇರು, ಆಮೇಲೆ ಸ್ವಲ್ಪ ಆಯಿಲ್ ಇತ್ತು ಅಂಥೇಳಿ ಹೇರ್ ನೀಟಾಗಿ ವಾಶ್ ಮಾಡಿದ್ರು. ವಾಶ್ ಮಾಡಬೇಕಾದ್ರೂ ಅಷ್ಟೇ ಅವಳಿಗೆ ಕಂಫರ್ಟಬಲಾಗಿ ಕೂರಿಸಿ ನೀಟಾಗಿ ವಾಶ್ ಮಾಡಿದ್ರು. ಅವಳಿಗೆ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಿತ್ತು, ಅಂದರೆ ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಕತ್ತೆಲ್ಲ ನೋವ್ತಾಯಿದೆ ಮಮ್ಮಿ, ಎಷ್ಟೊತ್ತಾಗತ್ತೆ ಏನು ಅಂತ ಕೇಳಿದ್ಲು. ಇಲ್ಲ, ಚೆನ್ನಾಗಿ ಕೂತ್ಕೋ, ಬೇಗ ಆಗತ್ತೆ. ಹಾಗೆ ಆ ಮೇಡಮ್ ಕೂಡ ಮಾತಾಡ್ತಾಯಿದ್ರು. ಆದರೆ ಯಾರ ಹತ್ರನೂ ಮಾತಾಡಲಿಲ್ಲ ಅವಳು, ಹೆದರ್ತಾ ಇದ್ಲು ಸ್ವಲ್ಪ. ಅದೇ ಫಸ್ಟ್ ಟೈಮಲ್ಲ ಹೊರಗಡೆ ಹೋಗ್ಬೇಕಾದ್ರೆ, ಎಲ್ಲ ಮಕ್ಕಳು ಅಷ್ಟೇ ಹೊರಗಡೆ ಮಾತಾಡಲ್ಲ, ಅದೇ ಮನೇಲಾದರೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಹೀಗೆ ಹೇರ್ ವಾಶ್ ಎಲ್ಲ ಆದಮೇಲೆ ಅವಳಿಗೆ ಹೇರ್ ಕಟ್ಟಿಂಗಿಗೆ ಕರ್ಕೊಂಡು ಹೋದ್ವಿ. ಹೇರ್ ಕಟ್ಟಿಂಗಿಗೆ ಇವಾಗ ಕೂರಿಸಿದ್ರು. ಅವಳು ಫುಲ್ ಜೋಶಲ್ಲಿ ಕೂತ್ಕೊಂಡ್ಳು. ನಮಗೆ ಹೇಗೆ ಕಾಣಿಸ್ತಾಳ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು, ಅದಕ್ಕೋಸ್ಕರ ನಾನು ಹತ್ರದಲ್ಲೇ ಇದ್ದು ನೋಡ್ತಾ ಇದ್ದೆ. ಅವಳು ಕೂಡ ಕಂಫರ್ಟಬಲಾಗಿ ಕೂತ್ಕೊಂಡಿದ್ಲು, ಆದರೆ ಸೈಲೆಂಟಾಗಿ ಕೂತ್ಕೊಂಡಿದ್ಲು. ಮೇಡಮ್ ಕೇಳಿದ್ರು, ಏನು ಇವಳು ಮಾತಾಡೋದೇ ಇಲ್ವಾ ಅಂಥೇಳಿ. ಇಲ್ಲ, ಮನೇಲಿ ಸಿಕ್ಕಾಪಟ್ಟೆ ಮಾತಾಡ್ತಾಳೆ, ಇಲ್ಲ ಸ್ಟಾರ್ಟಿಂಗ್ ಅಲ್ವಾ ಅದಕ್ಕೆ ಸ್ವಲ್ಪ ಸೈಲೆಂಟಾಗಿದ್ದಾಳೆ ಅಂಥೇಳಿ. ಆಮೇಲೆ ಹೇರ್ನ ನೀಟಾಗಿ ಇವರು ಸ್ಟೆಪ್ ಬೈ ಸ್ಟೆಪ್ಪಾಗಿ ಹೇರ್ನ ಕಟ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಇವಳಿಗೆ ಕೂತ್ಕೊಂಡು ಸ್ವಲ್ಪ ಟೈಮ್ ಆಯ್ತಲ್ವ, ಅದಕ್ಕೋಸ್ಕರ ಮಮ್ಮಿ ನಂಗೆ ಜಾಸ್ತಿ ಹೊತ್ತು ಕೂರೋಕ್ಕಾಗ್ತಾಯಿಲ್ಲ ಅಂದ್ಲು. ಇನ್ನೇನಿದೆ ಸೊಲ್ಯೂಷನ್ನು, ಮಕ್ಕಳಿಗೆ ಮೊಬೈಲ್ ಅಂದರೆ ಇಷ್ಟ ಅಲ್ವಾ, ಸೊ ಮೊಬೈಲ್ ಕೊಟ್ಟು ಕೂರಿಸ್ಕೊಂಡ್ವಿ. ಹೀಗೆ ಮೊಬೈಲ್ ನೋಡ್ತಾ ಇದ್ಲು ಅವಳ ಪಾಡಿಗೆ ಅವಳು. ಹೀಗೆ ಕಟ್ಟಿಂಗ್ ಸ್ಟಾರ್ಟ್ ಆಯಿತು. ಹೀಗೆ ಒಂದು ಲೇಯರಾಗಿ ತಕ್ಕೊಂಡು ಕಟ್ಟಿಂಗ್ ಮಾಡ್ತಾಯಿದ್ರು. ಈಗ ಫ್ರಂಟ್ ಕಟ್ ಕೂಡ ಆಯಿತು. ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ಲು. ಇಷ್ಟ ಆಯಿತು ನಮಗೂ. ಅವಳಿಗೂ ಕೇಳಿದ್ವಿ, ಪುಟ್ಟ ಇಷ್ಟ ಆಯಿತಾ ಅಂಥೇಳಿ. ಹಾಂ ಮಮ್ಮಿ ಅಂದ್ಲು. ಇನ್ನೆಲ್ಲ ಫುಲ್ ಫಿನಿಶಿಂಗ್ ಆದಮೇಲೆ ಹೇಗೆ ಕಾಣಿಸ್ತಾಳೆ ಅಂಥೇಳಿ ತೋರಿಸ್ತೀನಿ ಬನ್ನಿ. ಫೈನಲಾಗಿ ಹೇರೆಲ್ಲ ಡ್ರೈ ಮಾಡಿಬಿಟ್ಟು ನೀಟಾಗಿ ಬಾಚಿದ್ರು. ನೋಡಿ, ಫೈನಲಾಗಿ ಈ ಥರ ಕಾಣಿಸ್ತಾ ಇದ್ದಾಳೆ. ಫುಲ್ಲು ಖುಷಿಯಾಗ್ಬಿಟ್ಲು. ಮಮ್ಮಿ ನಂಗೆ ಜುಟ್ಟು ಹಾಕಕ್ಕೆ ಬರುತ್ತಾ ಅಂತ ಕೇಳಿದ್ಲು. ಅದಕ್ಕೆ ಅವರು ಹಾಕಿ ತೋರಿಸಿದ್ರು. ಇಲ್ಲ ಪುಟ್ಟ ಬರುತ್ತೆ ಅಂಥೇಳಿ. ಅವಾಗ ಅವಳಿಗೆ ಸ್ವಲ್ಪ ಸಮಾಧಾನ ಆಯಿತು. ಅವಳಿಗೆ ಜುಟ್ಟು ಹಾಕ್ಸ್ಕೊಳ್ಳೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಎರಡು ಜುಟ್ಟು ಇರಬೇಕು. ಜುಟ್ಟು ಬರಲ್ಲೇನೋ ಅಂತ ಅಂದ್ಕೊಂಡ್ಲು. ಆಮೇಲೆ ಜುಟ್ಟು ಬರುತ್ತೆ ಅಂತ ಹೇಳಿದ್ಮೇಲೆ ಖುಷಿ ಆಯಿತು. ಇವಾಗ ಕಟ್ಟಿಂಗ್ ಆಯಿತು. ನೋಡಿ, ಫೈನಲಾಗಿ ಈ ಥರ ಕಾಣಿಸ್ತಾ ಇದ್ದಾಳೆ. ಆಮೇಲೆ ಅಲ್ಲಿನವರು ಒಂದೆರಡು ಫೋಟೋ ತಗೊತೀವಿ ಅಂತ ಹೇಳಿದರು. ಸೊ ಫೋಟೋ ತೊಗೊಳಕ್ಕೋಸ್ಕರ ಒಂದೆರಡು ಪೋಸ್ ಕೊಟ್ಟಳು. ಹಾಗೆ ಒಂದು ರೀಲ್ಸ್ ಕೂಡ ಮಾಡಿದ್ದಾಳೆ, ಅದನ್ನು ಅಪ್ಡೇಟ್ ಮಾಡ್ತೀನಿ ಶಾರ್ಟ್ಸಲ್ಲಿ ನೋಡಿ. ಇದಾಗಿತ್ತು ನಮ್ಮ ವಿಡಿಯೋ ವಾಚ್ ಮಾಡಿದವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.